ಈ ರೀತಿ ಫ್ರೈಡ್ ರೈಸ್ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಯಾವುದೇ ತರಹದ ಸಾಸನ್ನು ಬಳಸದೆ ಮಾಡಿರುವ ಸಿಂಪಲ್ ಫ್ರೈಡ್ ರೈಸ್ ಇದು. ಬಟ್ ಇದನ್ನು ತಿಂತಾ ಇದ್ರೆ ಇದರ ಸ್ಪೈಸಿ ಟೇಸ್ಟ್ಗಂತೂ ನೀವು ಫಿದಾ ಆಗೋದು ಗ್ಯಾರಂಟಿ. ಸೊ ಪೂರ್ತಿ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನೋಡಿ, ಇಲ್ಲಿ ನಾನು 150 ಗ್ರಾಮ್ಸ್ ಕ್ಲೀನ್ ಮಾಡಿರುವ ಪ್ರಾನ್ಸನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ 1/4 ಟೀ ಸ್ಪೂನ್ ಅರಶಿನ ಪೌಡರ್ ಹಾಕ್ತಿದ್ದೇನೆ. ಅರಶಿನ ಪೌಡರ್ ಹಾಕೋದ್ರಿಂದ ಇದು ಹಸಿ ಪ್ರಾನ್ಸಲ್ಲಿರುವ ಕೆಲ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಸಹಾಯ ಮಾಡುತ್ತೆ. ಈಗ 1.5 ಟೀ ಸ್ಪೂನ್ ಪೆಪ್ಪರ್ ಪೌಡರನ್ನು ಹಾಕ್ತಿದ್ದೀನಿ. ಇದರ ಜೊತೆ ಒಂದು ಅರ್ಧ ಸ್ಪೂನ್ನಷ್ಟು ವಿನೆಗರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಮಸಾಲ ಪ್ರಾನ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮ್ಯಾರಿನೇಷನ್ಗೆ ಒಂದು 30 ನಿಮಿಷ ಇಡ್ತಿದ್ದೇನೆ. ಈಗ 30 ನಿಮಿಷ ಆಗಿದೆ. ಒಂದು ಕುಕ್ಕಿಂಗ್ ಪ್ಯಾನಲ್ಲಿ ಪ್ರಾನ್ಸ್ ಫ್ರೈ ಮಾಡಲಿಕ್ಕೆ ಬೇಕಾಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಿದ್ದೇನೆ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿದ ಪ್ರಾನ್ಸನ್ನು ಹಾಕ್ತಿದ್ದೇನೆ. ಈಗ ಮೀಡಿಯಂ ಫ್ಲೇಮಲ್ಲಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಹುರಿಬೇಕು. ಇವಾಗ ಫ್ರೈ ಆಗಿದೆ. ಇದನ್ನು ತೆಗೆದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದೇನೆ. ನೋಡಿ, ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮನ್ನು ಸ್ಟ್ರೇಟಾಗಿ ಕಟ್ ಮಾಡಿದ್ದೇನೆ. ಇದರ ಜೊತೆ 3 ರಿಂದ 4 ಬೀನ್ಸನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಒಂದು ಚಾಪ್ ಮಾಡಿರುವಂತಹ ಕ್ಯಾರೆಟ್, ಒಂದು ಮೀಡಿಯಂ ಸೈಜ್ ಚಾಪ್ ಮಾಡಿರುವ ಈರುಳ್ಳಿ ಹಾಗೂ ಒಂದು ಸಣ್ಣದಾಗಿ ಕಟ್ ಮಾಡಿರುವಂಥ ಗ್ರೀನ್ ಚಿಲ್ಲಿ, ಜೊತೆಗೆ ಒಂದು ಸಣ್ಣ ಚಾಪ್ ಮಾಡಿರುವಂಥ ಶುಂಠಿ. ನೋಡಿ, ಇಲ್ಲಿ 50 ಗ್ರಾಮ್ಸ್ ಬೇಯಿಸಿದ ಬಟಾಣಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಹಾಕೋದ್ರಿಂದ ಒಂದೊಳ್ಳೆ ಫ್ರೆಶ್ ಹಾಗೂ ಸ್ವಲ್ಪ ಸ್ವೀಟ್ ಫ್ಲೇವರನ್ನು ಕೊಡುತ್ತೆ. ಈಗ ಕುಕ್ಕಿಂಗ್ ಪ್ಯಾನ್ನಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ತಿದ್ದೇನೆ. ಆಯಿಲ್ ಬಿಸಿ ಆಗ್ತಿದ್ದಂತೆ ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿಬೇಕು. ಈಗ ಬೀನ್ಸ್ ಅನ್ನು ಹಾಕಿ ಹುರಿಬೇಕು. ಬೀನ್ಸ್ ಸ್ವಲ್ಪ ಫ್ರೈ ಆದಮೇಲೆ ಗ್ರೀನ್ ಚಿಲ್ಲಿಯನ್ನು ಸೇರಿಸಿ ಚೆನ್ನಾಗಿ ಹುರಿಬೇಕು. ಈಗ ಒಂದೊಳ್ಳೆ ಸ್ಪೈಸಿ ಫ್ಲೇವರ್ ಸಿಗಲಿಕ್ಕೆ ಚಾಪ್ ಮಾಡಿರುವಂಥ ಜಿಂಜರನ್ನು ಹಾಕ್ತಿದ್ದೇನೆ. ಚಾಪ್ ಮಾಡಿದ ಕ್ಯಾರೆಟ್ ಹಾಕ್ತೇನೆ. ಇಲ್ಲಿ ಕ್ಯಾರೆಟ್ ಬದಲು ಮಶ್ರೂಮ್ ಕೂಡ ತೆಗೆದುಕೊಳ್ಳಬಹುದು. ಕ್ಯಾಪ್ಸಿಕಮ್ ಅನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಹುರಿಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡಬೇಕು. ಕೊನೆಗೆ ಉಳಿದಿರುವ ಬಟಾಣಿಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ವೆಜ್ಜೀಸ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಫ್ರೈಡ್ ರೈಸ್ ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಗಿರುವ ಪೆಪ್ಪರ್ ಪೌಡರನ್ನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೇನೆ. ನಿಮಗೆ ಸ್ಪೈಸಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಒಂದು 30 to 45 ಸೆಕೆಂಡ್ಸ್ ಚೆನ್ನಾಗಿ ಹುರಿಬೇಕು. ಈಗ ಫ್ರೈ ಮಾಡಿರುವಂಥ ಪ್ರಾನ್ಸ್ ಅನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಮೊದಲೇ ಬಾಯ್ಲ್ ಮಾಡಿ ಇಟ್ಟಿದ್ದ 350 ಗ್ರಾಮ್ಸ್ ಬಾಸ್ಮತಿ ರೈಸ್ ಅನ್ನು ಹಾಕ್ತಿದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡಬೇಕು. ಇವಾಗ ಒಂದು ಅರ್ಧ ಕಟ್ ಮಾಡಿರುವಂಥ ನಿಂಬೆ ರಸ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಫೈನಲಿ
ಕಟ್ ಮಾಡಿ ಇಟ್ಟಂಥ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಪ್ರಾನ್ಸ್ ಪೆಪ್ಪರ್ ಫ್ರೈಡ್ ರೈಸ್ ರೆಡಿ. ನೋಡಿದ್ರಲ್ಲ, ಯಾವುದೇ ಸಾಸ್ ಹಾಗೂ ಎಕ್ಸ್ಟ್ರಾ ಮಸಾಲ ಸೇರಿಸದಿದ್ರೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟ್ರಸ್ಟ್ ಮೀ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಥಾಟ್ಸನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನಷ್ಟು ಈ ಥರ ಅಡುಗೆ ಮನೆ ಸೀಕ್ರೆಟ್ಸ್ಗಾಗಿ ಈಗಲೇ ನಮ್ಮ ಚಾನಲನ್ನು ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.